ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ನಾನು ಇಷ್ಟೊಂದು ಅದ್ಭುತವಾಗಿ ಸಹಕಾರ ಮಾಡಬಹುದು ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ. ಬಹುಶಃ ಭಾರತೀಯರಾದ್ಮೇಲೆ ಎಲ್ಲ ತರದ ಸವಲತ್ತುಗಳನ್ನ ಸಾರ್ವಜನಿಕವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ನೆರವೇರಿಕೆ ಹೋಗ್ತೋಸಿದ್ರೆ ನನಗೆ ಸ್ವಂತ ಪರ್ಸನಲ್ ಅಕೌಂಟ್ಗೆ ಅಡ್ರೆಸ್ಗೆ ಲೆಟರ್ ಬರೀಲಿ. ಬಡ್ಡಿರಹಿತವಾಗಿ ಸುಮಾರು 50,000 7 ಲಕ್ಷ ಬಡ್ಡಿರಹಿತವಾಗಿ ಸಾಲ ನೀಡತಕ್ಕಂಥ ಸವಲತ್ತು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಅದೇ ರೀತಿ ಕಡಿಪಾಳ್ಯ ಸಹಕಾರ ಸಂಘಗಳು ಕೂಡ ಸುಮಾರು 7,50,000 7 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಕೊಡ್ತಕ್ಕಂಥ ಮಾಡ್ತಾರೆ. ಇವತ್ತು 56,60,000 ರೂಪಾಯಿಗಳನ್ನ ಇವತ್ತು ನಿಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೊಡ್ತಕ್ಕಂಥದ್ದು ಆಗ್ತಾ ಇದೆ. ಯಾಕಂದ್ರೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿದ್ವಿ, ಭಾರತೀಯರು ಒಂದು ಸಂಸ್ಥೆಯ ನಿರ್ದೇಶಕರಾದ್ಮೇಲೆ ಸುಮಾರು 15-20 ಹೊಸ ಸಂಘಗಳನ್ನ ವರ್ಷ 17 ಮಾಡಿದ್ವಿ. ಈ ಸರಿ 20 ಹೊಸ ಸಂಘಗಳಾಗಿವೆ. 20 37 ಹೊಸ ಸಂಘಗಳನ್ನ ಮಾಡಿದ್ವಿ. ಬಹುಶಃ ಉಪಕೇಂದ್ರಗಳನ್ನು ಸೇರಿ ಸುಮಾರು 50 ಸಂಘಗಳನ್ನ ಹೊಸದಾಗಿ ಪ್ರಾರಂಭ ಮಾಡ್ತಾರೆ. ಉದಾಹರಣೆ ಹೇಳ್ತೀವಿ, ಹೂವಿನಕಟ್ಟೆಗೆ ಹಾಲು ಬರ್ತೀವಿ, 700 ಲೀಟರ್ ಹಾಲು ಬರ್ತೀವಿ ಅಂತಂದ್ರೆ ಬಹುಶಃ ಎಷ್ಟು ಜನ ಹೊಸದಾಗಿ ಹೈನುಗಾರಿಕೆಗೆ ತೊಡಗಿಸಿಕೊಂಡು, ಎಷ್ಟು ಅವರಿಗೆ ಸ್ವಯಂ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಅವಕಾಶ ಆಯಿತು, ಎಷ್ಟು ಜನ ಕುಟುಂಬಗಳ ಒಂದು ಆರ್ಥಿಕ ನಿರ್ವಹಣೆ ಸದೃಢ ಆಗಲಿಕ್ಕೆ ಅವಕಾಶ ಆಯಿತು. ಎಲ್ಲವನ್ನ ಗಮನಿಸಿದಾಗ ಪ್ರತಿಯೊಂದು ಊರಿನಿಂದ ಆದಾಯ ಇಲ್ಲ ಅಂತ ಊರಲ್ಲಿ ಪ್ರಾರಂಭ ಮಾಡಿದ್ರೆ ಅಲ್ಲಿ 700 ಲೀಟರ್ 800 ಲೀಟರ್ 900 ಲೀಟರ್ 1000 ಲೀಟರ್ ಇವತ್ತು ಹಾಲು ಉತ್ಪಾದನೆ ಆಗ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಬಹುಶಃ ಅದು ನಿಮ್ಮ ಕುಟುಂಬಗಳಿಗೆ ಆರ್ಥಿಕವಾಗಿ ನೀವು ಸದೃಢರಾಗಲಿಕ್ಕೆ ಒಂದು ದೊಡ್ಡ ಅವಕಾಶ ಇರುವಂತಕ್ಕಂಥದ್ದು ನನ್ನ ಭಾವನೆಯಾಗಿರ್ತಕ್ಕಂಥದ್ದು. ಯಾವಾಗ ಹೇಳ್ತಾ ಇರ್ತೀವಿ ಎಲ್ಲರೂ ನೀವು ಹೆಚ್ಚು ಹೆಚ್ಚು ಹೆಣ್ಮಕ್ಳಿಗೆ ಸಹಕಾರ ನೀಡತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ನಾವು ದುಡ್ಡು ಕಡಿಯಲ್ಲ, ಇಟ್ಕೊಂತಾರೆ, ಯಾವಾಗಲೂ ₹1 ಕಡಿಯಲ್ಲ.